ಈ ದುಡ್ಡು ಎಲ್ಲಿ ತೊಗೊಂಬಂದ್ರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಐತೆ ಅವ್ರಿಗೆ. ಅದಕ್ಕೆ ಈಗಾಗಲೇ ಒಂದಿಷ್ಟು ಉದಾಹರಣೆ ಕೊಡ್ತಾ ಇದ್ದಾರೆ. ಗೋವಾದಲ್ಲಿ ಒಬ್ಬ ಎಲೆಕ್ಷನ್ ಇದ್ದಂಥ ವ್ಯಕ್ತಿ ಇದ್ರದ್ದೆಲ್ಲ ಮಾಹಿತಿ ದೆಹಲಿ ನಮ್ಮ ಕೇಂದ್ರ ಕಚೇರಿ ಇಲ್ಲದ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇವತ್ತೆಲ್ಲ ಹೇಳ್ತಾ ಇವ್ರು ಇದ್ದಂಥವ್ರು ಅವ್ರ ಮೇಲೆ ಒತ್ತಾಯ ಮಾಡಿ ಕೇಳಬೇಕಿಲ್ಲ ಅಂತಲ್ಲ, ಅದರೊಂದು ಕೆಲವು ಅನಿವಾರ್ಯವಾಗಿ ಸಿಟ್ಟಿನಿಂದ ಹೇಳುವಂಥದ್ದು ಮತ್ತೇನು ಹೇಳುವಂಥದ್ದು ಆಗಿರ್ಬೋದು. ಬಟ್ ಅದು ಒಂದರಿಂದ ಅಥವಾ ನಾವು ಒಬ್ಬರನ್ನ ಬೆದರಿಸಿ ಹೆದರಿಸಿ ಸ್ಟೇಟ್ಮೆಂಟ್ ತೊಗೋಬೇಕಂತೂ ಅಲ್ಲಿಲ್ಲ, ಸತ್ಯವನ್ನು ಬಳಸ್ಬೇಕಾಗಿದೆ. ಆ ಸತ್ಯನ ಅವ್ರು ಏನು ಮಾತಾಡಿದ್ದಾರೆ ಅವ್ರು ಅದಕ್ಕೆ ತಕ್ಕಂಥ ಏನಪ್ಪ ಆರೋಪ ಮಾಡ್ತಾ ಇದ್ದಾರೆ ಇಡೀ ಅಂದರೆ ಇವ್ರ ಕಡೆ ಒಂದು ಮೊಬೈಲ್ ಫೋನ್ ಇದೆ, ಆ ಫೋನ್ ಪಾಸ್ವರ್ಡ್ ಹೇಳ್ತಾ ಇಲ್ಲ ಇವರು, ಆ ಫೋನ್ದಲ್ಲೆಲ್ಲ ರೆಕಾರ್ಡ್ಸ್ ಇದ್ದಾವೆ ಅಂತ ಅವ್ರಿಗೆ ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಕೇಜ್ರಿವಾಲ್ ಸಹಿತ ಅದನ್ನ ವಕೀಲನ ಕೇಳಿ ಕೊಡ್ತೀನಿ ನಿಮಗೆ, ಆ ಫೋನ್ ಪಾಸ್ವರ್ಡ ಅದು ನಮ್ಗೆ ಗೊತ್ತು, ವಕೀಲರ ಜೊತೆ ಚರ್ಚೆ ಮಾಡಿ ಕೊಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇನು ಅವರು ಮಾಡೇ ಇಲ್ಲ ಅಂತಂದ್ರೆ ಅವರಾದ್ರು ಈ ಮಾತನ್ನು ಯಾಕೆ ಬಳಸ್ತಾ ಇದ್ದಾರೋ ಗೊತ್ತಿಲ್ಲ. ಅಂದ ತಕ್ಷಣ ಯಾರಿಗಾದ್ರು ಸಂಶಯ ಬಂದೇ ಬರ್ತದೆ, ಇಲ್ಲೇನೋಪ್ಪ ಅವ್ನು ಸ್ವಲ್ಪ ಅದ ಅಂತೇಳಿ. ಮತ್ತು ಇನ್ನೊಂದು ನಾವಿಲ್ಲಿ ಭಾಳ ಹೆಚ್ಚಿನ ವಿಚಾರ ಹೇಳಬೇಕಾಗ್ತದೆ. ಯಾವುದಾದ್ರೂ ಇಲ್ಲಿ ನೋಡ್ರಿ, ನಾವು ಇಲ್ಲಿ ಒಂದು ನೋಡುಗರಾಗಿ ಹೇಳಬೇಕಾಗಿಲ್ಲ ಅಥವಾ ಒಂದು ಸಮೀಪದಿಂದ ಅವ್ರು ಅಭ್ಯಾಸ ಮಾಡಿ ಹೇಳೋದ್ರಿಂದಾಗೆ ನಮ್ಮ ಸಾಧ್ಯದಷ್ಟು ಮಟ್ಟಿಗೆ ಸತ್ಯ ಯಾವುದು ಹೊರಬಹುದು, ಯಾರಿಗೆ ಬರಬೇಕಪ್ಪ ಅನ್ನೋದು ಯಾರು ತೊಳಗೆ ಮಾಡಿದ್ರೆ ಹೊರಗೆ ಬರಲಿ. ಇಲ್ಲದೇ ಇದ್ರೆ ಸುಮ್ಮನೆ ಕೆಲವೊಂದಿಷ್ಟು ನಾವು ಏನೋ ಹೇಳಿದ್ರು ಕೆಲವೊಂದು ಅಪಾರ್ಥ ಮಾಡ್ಕೊಳ್ಳೋಂಥ ಕೆಲವೊಂದು ಸನ್ನಿವೇಶಗಳು ಇರ್ತಾವೆ. ನಾವು ಯಾವುದೋ ಕಾರಣಕ್ಕೆ ಏನೋ ಒಂದು ಕಾರಣಕ್ಕೆ ನಾವು ಕೆಲವೊಂದು ನಂಬರ್ ಕೊಡೋದು ಹೋಗಿರ್ಬೋದು, ಮತ್ತೇನೋ ಸೆಕೆಂಡ್ ಹೈಡ್ ಮಾಡ್ತಾ ಇರ್ಬೋದು. ಅದಕ್ಕೆ ಇದೇ ಕಾರಣ ಅಂತ ಹೇಳುವಂಥದ್ದು ನಾವು ನೋಡ್ತಾ ಇರ್ತೀವಿ. ಈಗ ಉದಾಹರಣೆಗೆ ಯಾರ ಜೋಡಿ ನೀವು ಮಾತಾಡ್ತಿರ್ತೀರಪ್ಪ ಅಂತ ಇದ್ದ ತಕ್ಷಣ ನೀವು ಬೇಕಾದ್ರೂ ಇರ್ತಾರೆ, ಗಂಡೋ ಏನೋ ಎಲ್ಲ ಡಿಫ್ರೆಂಟ್ ಥಿಂಗ್. ಆದರೆ ನೀವು ಅದನ್ನು ನಮಗೆ ಹೇಳಲಿಕ್ಕೆ ಹೋಗೋದಿಲ್ಲ ಅಂದರೆ ನಾವು ಸಂಶಯ ಪಡುವಂಥದ್ದು ಎಲ್ಲಕ್ಕೆ ನೋಡುವಂಥದ್ದು ಈಗ ನಡೆದ ನಾನು ಅನ್ನಿಸ್ತದೆ. ಮತ್ತು 100 ಕೋಟಿ ರೂಪಾಯಿಗಳದ್ದು ಇಲ್ಲಿವರೆಗೆ ಮಾತ್ರ ಈ ಇಡಿಯವರು ಎಲ್ಲಿಂದಲೂ ಇವ್ರ ರೆಕಾರ್ಡ್ ಇಲ್ಲಿವರೆಗೆ ಕಲೆಕ್ಷನ್ ಆಗಿಲ್ಲ. 10 ಪೈಸೆ ಅಂದರೆ ಒಂದೇ ಒಂದು 75,000 ರೂಪಾಯಿದ್ದು ಒಂದು ರೆಕಾರ್ಡು ಇವ್ರು ಕೇಜ್ರಿವಾಲ್ರ ಮನೆಯಲ್ಲಿ ಸಿಕ್ಕಿದ್ದು ಅಂತ. ಅದು ಬಿಟ್ಟು ಮತ್ತೆಲ್ಲೂ ಸಿಕ್ಕಿಲ್ಲ. ಈಗಾಗಲೇ 31,000 ಪುಟಗಳಷ್ಟು ರಿಕವರಿ ಮಾಡಿ ಅದ್ರ ರೆಕಾರ್ಡೆಲ್ಲ ಮಾಡ್ಕೊಂಡಿದ್ದಾರೆ. ಇನ್ನೊಂದರಲ್ಲೇ 25,000 ಪುಟಗಳಷ್ಟು ಎನ್ಕ್ವೈರಿ CBI ದವ್ರು ಮಾಡಿದ್ದಾರೆ. ಅಲ್ಲಿ ಎಲ್ಲೂ ಇದರದ ದಾಖಲೆಗಳು ಸಿಕ್ಕಿಲ್ಲ, ಅವ್ರು ಎನ್ಕ್ವೈರಿ ಮಾಡಿರಲ್ಲ. ಇವ್ರು ಏನೋ ಕೆಲವೊಂದು ಕೇಳ್ತಾ ಇದ್ದಾರೆ ಮೊಬೈಲ್, ಅವ್ರು ಯಾಕಿಲ್ಲ ಅಂತ ಇದ್ದಾರ, ಅವರು ವಕೀಲರಿಗೆ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಜೈಲಲ್ಲಿ ಇಟ್ಟಕ್ಕೆ ಆಗ್ಬೇಕಂದ್ರೆ ಈಗ ಗೊತ್ತಾಗಿದೆ ಅವ್ರಿಗೆ ಮೊಬೈಲ್ ಯಾವ್ದು ಗೊತ್ತಾಗ್ಯದ. ಮುಂದೆ ಅದ್ರ ಜೊತೆಗೆ ಇವ್ರ ದುಡ್ಡು ಇಲ್ಲಿ ಆಗ್ಯದಪ್ಪ ಅಂತ ಅದು ಗೊತ್ತಾಗ್ಯದ. ಮತ್ತು ಇದು ಆಲ್ರೆಡಿ ಇದೆ ಇವ್ರಿಗೆ ಗೊತ್ತಾಗ್ಯದ ವಿಷಯನೂ ಕೇಜ್ರಿವಾಲ್ಗೆ ಇರ್ಬೋದು, ಅವ್ರ ಹಿಂಬಾಲಿಗೆ ಗೊತ್ತಾಗಿರ್ಬೇಕು, ಅದಿಲ್ಲ ಅಂತಲ್ಲ. ಯಾಕೆ ಅದ ಉದ್ಯೋಗ ಮಾಡ್ತಾ ಇರ್ತಾರಂದಾಗ ಎಷ್ಟು ಶ್ರದ್ಧೆ ಇರ್ತಾರೆ ಅವರು. ಅಂದಾಗ ಈಗ ಅದು ಗೊತ್ತಾದಂಥ ಮೊಬೈಲನ್ನು ತಮ್ಮ ಸುಪರ್ದಿ ತೊಗೊಂಡ ಅದ್ರದ್ದು ಪಾಸ್ವರ್ಡ್ ಇರೋದ ಡಿಕೋಡ್ ಮಾಡೋದು ಭಾಳ ಹೊತ್ತಿಲ್ಲ. ಯಾಕಂದ್ರೆ ಈಗ ಟೆಕ್ನಾಲಜಿ ಭಾಳ ಮುಂದುವರೆದ. ಅದಕ್ಕಾಗಿ ಅವ್ರು ಟಾರ್ಚರ್ ಮಾಡಿ ಅವ್ರನ್ನ ಬೆದರಿಸಿ ಧಕ್ಕಾ ಮುಗ್ಗಿ ಕೊಟ್ಟು ಮಾಡೋದ್ರೆ ಏನಿದೆ. ಅವರು ಮಿಸ್ಸಸ್ ಒಂದು ಮೊಬೈಲ್ ಸಿಕ್ಕದಂತ ಹೇಳ್ತಾರೆ, ಮಾಡ್ರಿ ಡಿಕೋಡ್ ಮಾಡ್ರಿ, ಅದನ್ನು ಡಾಟಾ ಹೊರಗೆ ತೆಗೀರಿ, ಯಾರು ಬೇಡಂದ್ರೆ ನಿಮ್ಗೆ. ಅದಕ್ಕಾಗಿ ಅವ್ರು ಒಳಗೆ ಹೋಗಿ ಕೊಡ್ಬೇಕಂತ ಏನೈತೆ, ಅದಕ್ಕೆ ಅವ್ರು ಒಳಗೆ ಗೊತ್ತಾಗೋದು ಹೊರಗೆ ಬರ್ತದೆ. ಏನಪ್ಪ ಅಂತಲ್ಲ ಹೇಳೋ ಉದ್ದೇಶ ಅಂದ್ರೆ ನಿಮ್ಗೆ ಅದಾವ ದಾಖಲೆ ಮಾಡಿಲ್ಲ ಅದನ್ನು. ಅವ್ರು ಡಯಾಬಿಟಿಸ್ ಅದ, ಅವ್ರಿಗೆ ಕೇಜ್ರಿವಾಲ್ರಿಗೆ ರೋಗಗಳಿದ್ದಾವೆ, ಮತ್ತು ಪ್ರೆಷರ್ ಇರ್ತದೆ. 2 ರಾಜ್ಯಗಳ ಆಡಳಿತ ಮಾಡೋದು ನಮಗೆ ಮನ್ಯಾಗ ನಮ್ಮ ಹೆಂಡರಿಗೆ ಅಥವಾ ನಮ್ಮ ಮನೆಯಲ್ಲಿ ಸಂತೆ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ವಾರದವರೆಗೆ ಏನು ಮಾಡಿದ್ವಿ ನೀನು ಏನು ಊಟ ಮಾಡಿದ್ವಿ ನಾವು ಸ್ವಲ್ಪ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತದೆ. ನಾನು ಬದ್ನಿಗೆ ತಿಂದಾಗ ಅನಿಸ್ತಿರ್ತದೆ, ಅದೇನು ಡೊಲಗಾಯಿ ಮಾಡಿರ್ತಾರೋ ಮತ್ತೇನು ಮಾಡಿರ್ತಾರೋ ಕೆಲವು ಮರೆತು ಹೋಗ್ತದೆ ಮನುಷ್ಯ. ಇದು 2005 2022 ಹಂಗೆ ನಿರಂತರ ನಡ್ಕೊಂಡು ಬರತ್ತಿದ್ರು. ಇದ್ರ ಮೇಲೆ ಆರೋಪ ಪ್ರಚಾರ ನಡೆದವು. ಹೀಗಾಗಿ ಹೇಳಿಕೆಯಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ನೀವೇನು ಈಗ ಮೊಬೈಲ್ 2 ಹೇಳ್ತಾರೆ, ಸುಪ್ಪರ್ ನೀವು ತೊಗೊಳ್ರಿ, ಡಿಕೋಡ್ ಮಾಡಿರಿ, ಇದ್ರೆ ಬಿಡಬೇಡ್ರಿ ಅವ್ರನ್ನ. ಸುಮ್ಮನೆ ಅನಗಂತ ಅದನ್ನು ಅವ್ರು ನೀವು ಟಾರ್ಚರ್ ಮಾಡಿ ಅವ್ರೇನಾದರೂ ಈಗಾಗಲೇ ಮುಕ್ತಾರ್ ಅನ್ಸಾರೇನವರು ಇಂಥ ಎನ್ಕ್ವೈರಿ ಒಳಗೆ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಮೆಂಟಲ್ ಪ್ರೆಷರ್ ರೀ. ಕೋವಿಡ್ದೊಳಗೆ ರೀ, ಕೋವಿಡ್ ರೋಗಿನ ಸತ್ತಿಲ್ಲ ಭಾಳ ಜನ. ನೀನು ಕೋವಿಡ್ ಆಗಿದ್ರೆ ನಾನು ಮುಟ್ಟು ಮಾಡೋದು ಹೊರಗಿಂದ ಬಂದು ಪಾಪ ಸತ್ತು ಹೋಗ್ಬಿಟ್ಟಿದ್ದಾರೆ. ಮಾನಸಿಕ ರೋಗ ಭಾಳ ಕೆಟ್ಟದ್ದು. ಹಂಗೆ ಇವರು ಮನುಷ್ಯರನ್ನ ಕೇಜ್ರಿವಾಲ್ ಬುದ್ಧಿವಂತರು ಇರ್ಬೋದು, ಎಕ್ಸ್ಟ್ರಾ ಆರ್ಡಿನರಿ ಅದನ್ನಂತ ಜೀವನ. ಅದು ಮನುಷ್ಯನ ಅವನ ಹೃದಯ ಬೇರೆಯಿಂದ ಆಗಿದ್ದಲ್ಲ. ಸಡನ್ನಾಗಿ ಏನೋ ಹೆಚ್ಚು ಕಡಿಮೆ ಆಯ್ತು, ನಾವು ಜವಾಬ್ದಾರಿ ಯಾರು, ಹೂ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಅದಕ್ಕೆ ನಾವು ಈ ಸಂದರ್ಭ ಹೇಳೋದು, ಕೇಜ್ರಿವಾಲ್ ತಪ್ಪು ಮಾಡಿದ್ರೆ ನಿಮಗೆ 100 ಕೋಟಿ ತೊಗೊಂಡಾರ, ಅವ್ರಿಗೆ ನಿಮ್ಮ ಮೊಬೈಲ್ ಸಿಕ್ಕದ, ಇಷ್ಟೆಲ್ಲ ಎನ್ಕ್ವೈರಿ ಮಾಡಿದಿರಿ, ನಿರಂತರವಾಗಿ 4 ಜನರ ಒಳಗೂ ಹೋಗಿದ್ದಾರೆ. ಈಗ ಸಿಸೋಡಿಯಾರ ಒಳಗೆ ಹೋಗಿದ್ರಿ, ಎನ್ಕ್ವೈರಿ ಮಾಡಿದ್ರಿ, ಏನು ಸಿಕ್ಕಿಲ್ಲ ನಿಮ್ಗೆ. ಅದು ಸಂಜಯ್ ಸಿಂಗರ್ ಒಳಗೆ ಹೋಗಿರಿ, ಎನ್ಕ್ವೈರಿ ಮಾಡೋದಂತೀರಿ. ಈ ಪೂರಕ್ಕೆ ದೋಷಪಟ್ಟಿ ಯಾಕೆ ಮಾಡ್ತೀರಪ್ಪ ನೀವು? ನಿಮ್ದು ಏನು ನಮ್ಮ ದೋಷಪಟ್ಟಿ ಎಲ್ಲ ರೆಡಿ ಮಾಡಿರಿ, ಅವ್ರು ಹೋಗ್ರಿ.
ಅವ್ರದ್ದು ಹೇಳಿಲ್ಲ ಅಂದ್ರೆ ಡಾಕ್ಯುಮೆಂಟ್ ಸಿಕ್ಕು ಅಂತಾರೆ ಅಥವಾ ಎವಿಡೆನ್ಸ್ ಸಿಕ್ಕುಪ್ಪ ಅಂದ್ರೆ ಇಟ್ಕೊಳ್ರಿ ಅವ್ರು ಒಳಗೆ ಹಾಕ್ರಿ. ಸುಮ್ಮನೆ ನೀವು ಊಹೆ ಮಾಡ್ತಾ ಯಾವುದಕ್ಕೂ ಏನೋ